ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಡಿಲೇ ಆಯಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು, ಯಾಕಂದರೆ ಫುಲ್ ಬ್ಯುಸಿ ಇದ್ದೆ. ಇದು ನ್ಯೂ ಇಯರ್ ದಿನ ನಡೆದಿದ್ದು, ಅದು ಜುಂಬಾ ಕ್ಲಾಸಲ್ಲಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ನ್ಯೂ ಇಯರ್ ದಿನ ಮಾಡಿದರು. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಸೆಲೆಬ್ರೇಷನ್ ಅಂತ. ಕಟ್ಟಿಂಗ್ ಎಲ್ಲ ಆಯಿತು. ಕೇಕು ಮತ್ತು ಚಿಪ್ಸ್ ಕೊಟ್ಟರು, ಅದನ್ನೆಲ್ಲನೂ ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡಿದ್ರು. ಕೇಕ್ ಕಟ್ಟಿಂಗು ಡ್ಯಾನ್ಸು ಮುಗೀತು. ನಮ್ಮ ನ್ಯೂ ಇಯರು ಮನೆಗೂ ಪಾರ್ಟಿ ಇತ್ತು, ಅವರು ಹೊರಗಡೆ ಹೋಗಿದ್ರು. ಸರಿ, ಆಮೇಲೆ ಇಬ್ಬರು ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗೇ ಬೇಗ ಎದ್ದು ನೋಡಿ ಸಿಟಿ ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲೊಂದು ಕಡೆ ತುಂಬ ಚೆನ್ನಾಗಿರುತ್ತೆ ಟಿಫನು ಅಂದರು. ಸರಿ ಆಯಿತು, ನೋಡೋಣ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೊರಟು. ನೋಡಕ್ಕೆ ಎಷ್ಟೊಂದು ಚೆನ್ನಾಗಿತ್ತಲ್ವಾ? ಹೆಂಗೈತೆ? ನಮಗೆ ಬ್ರೇಕ್ಫಾಸ್ಟು ಇಡ್ಲಿ ಸಿಗುತ್ತೆ, ಬಿಸಿ ಬಿಸಿ ಇಡ್ಲಿ, ವಡೆ, ಆಮೇಲೆ ಪೂರಿ, ಬಾತು ಅಲ್ಟಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ವಾಗಿದೆ. ನನ್ನ ಮಗ ತುಪ್ಪ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಡ್ಲಿ ತಿಂತಿದ್ರೆ ಸೂಪರ್ ಅಮ್ಮ ಅಂತಿದ್ದ. ನೀಟು ಕ್ಲೀನು ಎಲ್ಲ ಚೆನ್ನಾಗಿದೆ. ಶ್ರೀ ಚಾಮುಂಡೇಶ್ವರಿ ಟಿಫನಿಸ್ ಅಂತ KRS ಪೆಟಲಿಂದ ಫುಲ್ ಸ್ಟ್ರೈಟ್ ರೋಡ್ ಬಂದರೆ ಇನ್ನೊಂದು ಸ್ವಲ್ಪನೇ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಲೆಫ್ಟಿಗೆ ಟರ್ನ್ ಆದರೆ ಸಿಗುತ್ತೆ. ಸ್ವಲ್ಪ ಮುಂದೆ ಇದೆ, ತುಂಬ ಚೆನ್ನಾಗಿದೆ. ಮೈಸೂರಲ್ಲಿರೋರು ಮೈಸೂರಿಗೇನಾದರೂ ಬಂದರೆ ಪ್ಲೀಸ್ ವಿಸಿಟ್ ಮಾಡಿ. ಸೂಪರ್ ಟೇಸ್ಟ್ ಮಾತ್ರ ಟಿಫನಲ್ಲಿ. ಅವನ್ನ ಸ್ಕೂಲಿಗೆ ಬಿಟ್ಟು ಅದಾದಮೇಲೆ ಮನೇಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಮಾಡ್ತಾಯಿದ್ದೆ. ಚೇತು ಫೋನ್ ಮಾಡಿದ್ಲು, ಅಕ್ಕ ಬಾ ಹೊರಗಡೆ ಹೋಗೋಣ ಶಾಪಿಂಗ್ಗೆ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಮೈಸೂರಲ್ಲಿರೋ ಗರುಡ ಮಾಲ್ಗೆ ಬಂದಿದ್ದೀವಿ. ನನ್ನ ಮಗ ವಾಟರ್ ಬಾಟಲ್ ಬೇಕು ಅಮ್ಮ, ನನಗೆ ಚೆನ್ನಾಗಿರೋ ತಂದುಕೊಡು ಅಂದಿದ್ದ. ಸರಿ ಆಯಿತು ಅಂದ್ಬಿಟ್ಟು ವಾಟರ್ ಬಾಟಲ್ ನೋಡ್ತಾಯಿದ್ದೋ. ಆಮೇಲೆ ಜಾಕೆಟ್ ನೋಡೋಣ ಅಂತ ಅಂದ್ಬಿಟ್ಟು ಜಾಕೆಟ್ ಎಲ್ಲ ನೋಡ್ತಾ ಇದ್ದೀವಿ. ಚೆನ್ನಾಗೈತೆ, ಆದರೆ ಕಲೆಕ್ಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಇನ್ನೂ ಬರಬೇಕಿತ್ತು. ಮೇಲೊಂದು ಸ್ವಲ್ಪ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೋ. ಬ್ಯಾಗ್ಸ್ ಎಲ್ಲ ಚೆನ್ನಾಗಿತ್ತು. ಒಂದು ಬ್ಯಾಗ್ ಬೇಕಿತ್ತು ನಮಗೆ, ಕ್ಯಾರಿ ಬ್ಯಾಗು. ಯಾಕೆಂದ್ರೆ ನಿಮ್ಗೆ ಹೇಳಿಲ್ಲ ಅಲ್ವಾ, ನಾವು ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಜುಂಬಾ ಕ್ಲಾಸಿಂದ ನಮ್ಮನ್ನ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಬ್ಯಾಗು, ವಾಟರ್ ಬಾಟಲು, ಜಾಕೆಟು ಎಲ್ಲ ಬೇಕಲ್ವಾ. ಈಗ ಬಿಸಿಲು ಬೇರೆ ಇದೆ, ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಅವಳು ಶಾಪಿಂಗ್ ಬಂದಿದ್ದೆ. ನೋಡಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ, ಈ ಬ್ಯಾಗ್ ತೊಗೊಳ್ಳೋಣ ಅಂತ. ಆಮೇಲೆ ಜಾಕೆಟು ಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಜಾಕೆಟು ಚೆನ್ನಾಗಿದೆ, ಅದನ್ನು ತೋರಿಸಿಲ್ಲ ಇಲ್ಲಿ, ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಆ ಬ್ಲ್ಯಾಕ್ ಕಲರ್ ಜಾಕೆಟು, ಆಮೇಲೆ ಒಂದು ಟೀ ಶರ್ಟು ರೆಡ್ ಕಲರ್ ಅಂತ ಹೇಳಿದರು. ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿದ್ರು. ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ಹಾಕೊಂಬನ್ನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ದವು. 3000 ಕಿತ್ಕೊಂಡು ಹೋಯ್ತು ನಂದಂತು. ಆಮೇಲೆ ನೆಕ್ಸ್ಟು ಅಲ್ಲೇ ಸ್ಟೈಲ್ ಯೂನಿಯನ್ ಇದೆ, ಅಲ್ಲೂ ನೋಡೋಣ ಬಾ ಟೀ ಶರ್ಟ್ಗಳ ಅಂತ ಅಂದ್ಬಿಟ್ಟು ಡೌನ್ ಅಲ್ಲೇ ಗರುಡ ಮಾಲಲ್ಲೇ ಹೋದು. ಅಲ್ಲೂ ಟೀ ಶರ್ಟ್ಗಳೆಲ್ಲ ಅಲ್ಲೂ ಕಲೆಕ್ಷನ್ ಚೆನ್ನಾಗಿ ಬಂದೈತೆ. ಸ್ಟೈಲ್ ಯೂನಿಯನ್ನಲ್ಲೂ ಅಲ್ಲೂ ತುಂಬ ಕಲೆಕ್ಷನ್ ಇತ್ತು. ನಾವು ತುಂಬ ಟೀ ಶರ್ಟ್ಸ್ ಎಲ್ಲ ತಗೊಂಡು
ಡಬಲ್ ಎಕ್ಸ್ ನೋಡ್ತೀನಿ ಎಕ್ಸೆಲ್ ಲಾಸ್ಟ್ ದಿನ ಡಬಲ್ ಎಕ್ಸೆಲ್ ಯಾಕೆ ತಗೊಂಡಿದೆ ಟೈಮ್ ಕೊಡಿ ನೀವು ಬಿಗಿನಿಂಗ್ ಯೂಸ್ ಮಾಡುವಂತ ನೋಡು ಇಟ್ಕೋ ಅದು ಚೆನ್ನಾಗೈತೆ 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 ಇವು ಜಾಸ್ತಿ ಹೇಳ್ಕೊತೀನಿ ನೋಡು ಡಿಲೇನೇ ಆಗೋಯ್ತು. ಹೆಣ್ಮಕ್ಳು ಶಾಪಿಂಗ್ ಅಂದರೆ ಗೊತ್ತಲ್ಲ ಎಷ್ಟು ಡಿಲೇ ಆಗುತ್ತೆ ಅಂತ. ಹಂಗಿದ್ರು ಫೈನಲಿ ಶಾಪಿಂಗ್ ಮುಗೀತು. ಅಲ್ಲೂ ತುಂಬ ಚೆನ್ನಾಗಿ ಕಲೆಕ್ಷನ್ ಇತ್ತು. ನೋಡ್ಕೋತಾ ಇದ್ದೆ ಕರೆಕ್ಟಾಗಿ ತಂದಿದ್ದೀವಿ ಅಂತ. ಇಷ್ಟೊಂದು ಶಾಪಿಂಗ್ ಮಾಡ್ದೋ ಇಬ್ಬರು. ಅದಾದಮೇಲೆ ಹೋಟೆಲ್ ಹೆಂಪೇರ್ ಒಂಟಿಕೊಪ್ಪಲಲ್ಲಿದೆ, ಅಲ್ಲಿ ಇಬ್ಬರು ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಡಿಲೇ ಆಗಿತ್ತು. ಮನನ ಕರ್ಕೊಂಡು ಬಾ ಮನ್ವಿತ್ನ ಅಂತ ಸ್ಕೂಲಿಂದ ಹೇಳಿದ್ದೆ. ಅದಾದಮೇಲೆ ನಾನು ಟ್ಯೂಷನ್ ಬಿಟ್ಟು ನಾನು ವರ್ಕೌಟ್ಗೆ ಹೋಗಿ ಅದಾದಮೇಲೆ ನೆಕ್ಸ್ಟ್ ತಿರ್ಗಾ ಮನು ಗೋವಾ ಟ್ರಿಪ್ ಹೋಗ್ತಾ ಇದ್ರು. ಅದಕ್ಕೋಸ್ಕರ ನಮಗೆ ಪಾರ್ಟಿ ಕೊಡಿಸು ಅಂತ ಹೇಳ್ದು. ಅದಕ್ಕೆ ನಮ್ಮನ್ನ ವಿಜಯನಗರದಲ್ಲಿರುವ ಹೆರಿಟೇಜ್ ಕ್ಲಬ್ಗೆ ಕರ್ಕೊಂಡು ಬಂದ. ಅಲ್ಲೆಲ್ಲ ಫುಡ್ ಚೆನ್ನಾಗಿರುತ್ತೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ನಮಗೂ ನನ್ನ ಮಗನಿಗೂ ಪಾರ್ಟಿ ಕೊಡ್ಸೋಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋಗಿದ್ದು. ನೋಡಿ ಫಿಶ್ ನನ್ನ ಮಗ ಚಿಕನ್ ಹೇಳ್ದ, ಆದರೆ ಫಿಶ್ ಮಾತ್ರ ಹಲ್ಟಿ ಆಗಿತ್ತು ಅಂದ್ಬಿಟ್ಟು ನನ್ನ ಗಂಡ ಹೇಳಿದ್ದು. ಅವನೇ ತಿನ್ಕೊಂಡ. ನಾಮ ಈ ರೀತಿ ಇರುತ್ತಾ, ನನಗೆ ಹೆಂಗೆ ಗೊತ್ತು ಈ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದ. ಚಿಲ್ಲಿ ಫಿಶ್ ನಾನು ನಾನ್ ವೆಜ್ ತಿಂತಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಮಶ್ರೂಮ್ದು ಪೆಪ್ಪರ್ ಫ್ರೈ ಹೇಳಿದ್ದೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು ಅದು ಕೂಡ. ಇದು ಸೂಪರ್ ಆಗೈತಿ. ಎರಡು ಸೂಪರ್. ಚಿಲ್ಲಿ ಫಿಶ್ ತಿನ್ನಂದ್ರೆ ಬೇಡ ಅಂತಿದ್ದೆ. ಈಗ ಆರ್ಡರ್ ಮಾಡಿ ನಂದು. ಆಯಿತು ತಿನ್ನು ಆಯ್ತು. ಅದಕ್ಕೆ ನೋಡ್ಬಿಟ್ಟು ಆರ್ಡ್ರ್ ಮಾಡಬೇಕು ಅನ್ನೋದು. ನೇಮ್ ಗೊತ್ತಿಲ್ಲ. ಆಯಿತು ತಿನ್ನು. ಮನು ಫಿಶ್ ಸಾಂಬಾರು ಚೆನ್ನಾಗಿರುತ್ತಂತೆ ಅಂತ ಅಂದ್ಬಿಟ್ಟು ಮನು ಫಿಶ್ ಮತ್ತು ರೈಸ್ ತೊಗೊಂಡ್ರು. ನಾನು ಪಾಲಕ್ ಕಿಚಡಿ ತೊಗೊಂಡೆ. ಮನ್ವಿತ್ತು ಅದನ್ನೇ ತಿನ್ಕೊಂಡ. ಫಿಶನ್ನು ಸ್ವಲ್ಪ ತಿಂದ. ಪಲಾವ್ ಬೇಕಿತ್ತಂತೆ ಅವನಿಗೆ, ಆದರೆ ಅಲ್ಲಿ ಗುರುವಾರ ಇವತ್ತು ಪಲಾವ್ ಏನಿರಲಿಲ್ಲ, ಬೇರೆ ದಿನ ಇರುತ್ತಂತೆ. ಗುರುವಾರ ಪಲಾವ್ ಜಾಸ್ತಿ ನಾನ್ ವೆಜ್ ಮಾಡಲ್ಲ. ನಾವು ಹೋಗಿದ್ದೆ 3 ಜನ ಅಲ್ಲ, ಎಷ್ಟು ತಿನ್ನೋಕ್ಕಾಗುತ್ತೆ. ಅದಕ್ಕೆ ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ. ಅವ್ನಿಗೆ ಬೇಕೇನೋ ಅಂದರೆ ಅವನಿಗೆ ಪಲಾವೇ ಬೇಕಂತೆ. ಅದಕ್ಕೆ ಹೊರಗಡೆ ಎಲ್ಲಾದರೂ ಕೊಡ್ಸೋಣ ಅಂತ ಅಂದ್ಕೊಂಡು ನೋಡಿ ಯಾರ್ದೋ ಬರ್ತ್ಡೇ ಪಾರ್ಟಿ ಅನಿಸುತ್ತೆ, ಅದಕ್ಕೆ ಢಾಮ್ ಢೂಮ್ ಅಂತ ಹೊಡಿತಾಯಿದ್ರು. ಫ್ಯಾಮಿಲಿ ಕೌಂಟರೇ ಬೇರೆ ಇರುತ್ತೆ, ಆಮೇಲೆ ಬಾಯ್ಸ್ ಕೌಂಟರೇ ಬೇರೆ ಇರುತ್ತೆ. ಈಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಚೆನ್ನಾಗಿದೆ, ಪೀಸ್ಫುಲ್ಲಾಗಿತ್ತು, ಚೆನ್ನಾಗಿತ್ತು. ಯಾರ್ದೋ ಬರ್ತ್ಡೇ ಅನಿಸುತ್ತಲ್ಲ ನೋಡು. ಬಾ ತೆಗ್ದಾಯ್ತು. ಬಾ ಎಲ್ಲ ಚೆನ್ನಾಗಿತ್ತು. ಎಲ್ಲ ತಿಂದು ಅದಾದಮೇಲೆ ಹೊರಟು ಆಮೇಲೆ ಮನು ನಾಳೆನೇ ಗೋವಾಗೆ ಹೋಗ್ಬೇಕಾಯಿತು. ಮನ್ವಿತ್ಗೆ ಆ್ಯನ್ಯುವಲ್ ಡೇನೂ ಇತ್ತು. ಒಂದು ಸ್ವಲ್ಪ ಆ್ಯನ್ಯುವಲ್ ಡೇಗೆ ಅವನಿಗೆ ಬಟ್ಟೆ ಕೊಟ್ಟಿದ್ರಲ್ಲ, ಅದರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಇತ್ತು, ಅದೆಲ್ಲ ಸ್ಟಿಚ್ ಕೊಟ್ಟು ಆಮೇಲೆ ಕತ್ತಿಗೆನೋ ಕೊಟ್ಟಿದ್ರು. ಅದೊಂದು ಸ್ವಲ್ಪ ದಾರ ಎಲ್ಲ ಬತ್ತಾಯಿತು, ಅದನ್ನೆಲ್ಲ ಸುಟ್ಟು ಅವನಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ. ಈಗ ಇದು ಎಷ್ಟು ವರ್ಷ ಇಟ್ಟರು ಇನ್ನೇನೂ ಆಗಲ್ಲ. ಬಾ ಪಾಪ ಕಟ್ತೀನಿ ಬರ ಬೈಲೆ ಕಟ್ಲ ನೋಡಿ, ಇಟ್ಕೋ ಎಷ್ಟುದ್ದ ಬೇಕು ಅಂತ. ಎಲ್ಲ ತಿಳ್ಕೊ. ಎಲ್ಲ ಇಲ್ಲೊಂದು ಪಿನ್ ಹಾಕ್ಬಿಡ್ಬೇಕಲ್ವಾ. ಅದಕ್ಕೇನೆ ಪ್ಯಾಂಟ್ ಹುರ್ಕತೈತಾ, ಇನ್ನೊಂಚೂರು ಟಕ್ಕಿ ಇನ್ನೊಂಚೂರು ಎತ್ತುತ್ತಿ ಟೈಟಾಗಿ ಮಾಡ್ತೀನಿ. ಎಲ್ಲ ಕೈಗೆಲ್ಲ ಹಾಕೊಂಡ ಎಷ್ಟೆಲ್ಲ ಒಂಚೂರು ಕಟ್ ಮಾಡಿಸ್ಬಿಡ್ಬೇಕಲ್ವಾ. ಅದು ಹಿಂಗೆ ಬಂದ್ಬಿಡುತ್ತಲ್ಲ ತಿರ್ಗಾ. ನೋಡು ಅಲ್ಲಿ ಹಿಂಗೆ ಅಂದ್ಕೊಂಡ್ರೆ ಇನ್ನೊಂಚೂರು ಡ್ಯಾನ್ಸ್ ಮಾಡಿ ನೋಡು. ಕಂಫರ್ಟಬಲ್ ಆಗೈತಾ? ನನ್ನ ಮಗ ನಾಚ್ಕೋತಾ ಇದ್ದಾನೆ ಮಾಡು ಅಂತ ಅಂದರೆ. ಮಾಡ್ದ ಮಾಡು ಅಂತ ಅಂದರೆ ತುಂಬ ನಾಚ್ಕೋತಾನೆ ಕ್ಯಾಮ್ರಾ ಮುಂದೆ ಎಲ್ಲ ಬರೋಕ್ಕೆ. ಆದರೆ ಒಂದೊಂದು ಸಲ ಚೆನ್ನಾಗಿ ಮಾಡ್ತಾನೆ. ಏನಿಲ್ಲ ಮಾಮ ನಾನೇ ಮಾಡ್ತೀನಿ, ನಾನೇ ಬ್ಲಾಗ್ಲೆಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡ್ತಾನೆ. ಯಾಕೋ ಇವತ್ತು ತುಂಬ ನಾಚ್ಕೋತಾ ಇದ್ದೇನೆ. ಇನ್ನು ನೀಟಾಗಿ ಡೀಟೇಲಾಗಿ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮಗೆ ಆಫ್ಟರ್ನೂನ್ ತೋರಿಸ್ತೀನಿ. ಇವತ್ತು ನನ್ನ ಮಗಂದು ಆ್ಯನ್ಯುವಲ್ ಡೇ ಅಂತ ಬೆಳಿಗ್ಗೆನೇ ಹೇಳಿದ್ನಲ್ಲ,
ಅದಕ್ಕೆ ಟೈಮ್ ಆಯಿತು. ಅದಕ್ಕೆ ಮೇಕಪ್ ಮಾಡಬೇಕು, ನಾವೇ ಮೇಕಪ್ ಮಾಡ್ತಾಯಿದ್ದೀವಿ. ಇನ್ನೊಂದು ಐತಲ್ಲ ಅದೇ ಪೌಡರ್ದು ಅದು ಅದು ಕಣ್ಣು ಇದಾಕ್ಬಿಡು. ನೋವು ಆಯ್ತಿರುತ್ತೆ ನನಗೆ. ಆಯ್ತು ಅಂತ ಸಾಕು ಬಿಡಿ. ಅದೇ ಏನು ಹಂಗೆಲ್ಲ ಮೆತ್ತಿದ್ದಿಲ್ಲ, ಒಂದು ಸತಿಗೆ ಮೆತ್ತಿದ್ರೆ ಆಗೋಯ್ತಪ್ಪ. ಎಲ್ಲ ಕಿವಿ ಹಾಕಿವಿ. ಆಮೇಲೆ ವಿಭೂತಿ ಕಟ್ ಹಾಕಿ ಅಂತ ಹೇಳಿದರು. ಕಲರಲ್ಲಿ ವೈಟ್ ಕಲರ್ ಸಿಂಗರ್ ಬರುತ್ತಲ್ಲ ಅದು ಹಾಕ್ಕೊಡ್ತೀನಿ. ಇಲ್ಲ ಅಮ್ಮ ವಿಭೂತಿಲೇ ಹಾಕ್ಬೇಕಂತೆ ಅಂದ. ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಹಾಕ್ತಾಯಿದ್ದೆ. ಅದು ಡ್ರೈ ಆದಮೇಲೆ ಒಣಗಿತ್ತು, ಹಂಗಿದ್ರು ಅಂಟುತ್ತೆ ಅಂತ ಹಾಕ್ತೆ. ಏನೇನಿಲ್ಲ ಅಂತ ಮಾಡ್ತಾಯಿಲ್ಲ, ನಿನಗೆ ಟೈಟ್ ಗಿಟ್ಟ ಕರೆಕ್ಟಾಗೈತೆ ಶಿರಾಗೋದು. ಕುಮ್ಮೆಲ್ಲ ಬೇಡ, ಅವ್ರು ಹೇಳಿದ್ರು ಎಲ್ಲಿಗೆ ಇಡ್ಬೇಕಂತೆ. ಬೇಡ ನೋಡ್ತೀನಿ, ಬಾಲ್ ಕೇಳಿಟ್ಬೇಕಾದ್ರೆ ಇಡ್ತೀನಿ ನಾನು. ಹುಷಾರು, ಉದ್ರೋಗುತ್ತೆ ಆರದ್ಮೇಲೆ, ಅದು ಮುಟ್ಟಿಸ್ಕೋಬೇಡ ಯಾರ ಕೈಲೆಲ್ಲ ಮುಟ್ಬಾರ್ದು. ಅಲ್ಲೇ ಒಂದ್ಸತಿ ಅಲ್ಗೊಂಚೂರು ಹಾಕೊಟ್ಬಿಡು, ಅಲ್ಲೇ ಬೆಳಕತ್ತೀನಿ. ನಾನೇ ತಗೋಬತ್ತೀನಿ ನೋಡಿ. ಹೌದಾ? ಎಲ್ಲ ಹಂಗೆ 4ಗೆ ಹೇಳಿದ್ರು. ಅವನ್ನ ರೆಡಿ ಮಾಡಿ 4ಗೆ ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ರೆಡಿಯಾಗಿ ಒಂದು 6:30 ಅನಿಸುತ್ತೆ. 6:30 ಇಲ್ಲ 7 ಆಗಿರ್ಬೋದೇನೋ, ನನಗಷ್ಟು ಟೈಮಿಂಗ್ಸ್ ಗೊತ್ತಿಲ್ಲ. ಆಗ ಬಂದೆ. ಮನ್ವಿತ್ ಇವರೆಲ್ಲ ನನ್ನ ಮನ್ವಿತ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಅಂತೆ. ಅವ್ರ ಕ್ಲಾಸ್ ರೂಮ್ ಇದು. ಎಲ್ಲರನ್ನೂ ಕರ್ಕೊಂಡು ಅಮ್ಮ ಅವ್ರದ್ದೆಲ್ಲ ಫೋಟೋಸ್ ತೆಗಿ ಅಂದ. ಸರಿ ಆಯಿತು ಪಾಪ ಅಂತ ಅಂದ್ಬಿಟ್ಟು, ಇದು ನೋಡಿ ಅವ್ನ ಕ್ಲಾಸ್ ಇಲ್ಲೇ, ಅವ್ನ ಫೆಸ್ಟ್ ಬೆಂಚಲ್ಲೇ ಕೂರೋದು. ಒಬ್ಬೊಬ್ರದ್ದು ಕೈದೆಲ್ಲ ಬಿಚ್ಕೊಂಡ್ಬಿಟ್ಟಿತ್ತು. ಆಂಟಿ ಒಂದು ಸ್ವಲ್ಪ ಕಟ್ಕೊಡಿ ಅಂತ ಅಂದರು. ಅಲ್ಲಿ ಒಬ್ಬೊಬ್ಬರಿಗೆ ಸೊಂಟಕ್ಕೆಲ್ಲ ಸರಿಯಾಗಿ ಲೂಸೆಲ್ಲ ಆಗಿಬಿಟ್ಟಿತ್ತು. ಅವ್ರಿಗೆಲ್ಲ ಒಂದೊಂದು ಸ್ವಲ್ಪ ಎಲ್ಲ ನಾನೇ ಅಲ್ಲೇ ರೆಡಿ ಮಾಡಿ. ನೋಡಿ ಇವರೆಲ್ಲ ನನ್ನ ಮಗನ ಕ್ಲಾಸ್ಮೇಟ್, ಕ್ಲೋಸ್ ಫ್ರೆಂಡು. ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ, ಇದು ವಿಜಯನಗರ 4th ಸ್ಟೇಜಲ್ಲಿರೋದು. ಮೈಸೂರಲ್ಲಿ ಆಲ್ಮೋಸ್ಟ್ ಅಲ್ಲಿ 2 ಇದೆ, ಒಂದು ಶ್ರೀನಗರದಲ್ಲಿದೆ, ಇನ್ನೊಂದು ವಿಜಯನಗರ. ನಮ್ಮ ಮನೆ ನಿಯರೇ. ಅದೇ ಡೆಕೋರೇಷನ್ ಎಲ್ಲ ನೋಡಿ, ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಲ್ಲಿ ಹೋಗ್ತಾಯಿದ್ರು. ಹೋದ ವರ್ಷ ಅಯೋಧ್ಯೆ ಶ್ರೀರಾಮ ಮಂದಿರನ ಸ್ಥಾಪಿಸಿದ್ರು. ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಕಣ್ಣಲ್ಲಿ ನೋಡೋಕ್ಕೆ ತುಂಬ ಖುಷಿ. ನಾವಂತೂ ಅಲ್ಲಿ ಹೋಗೋಕ್ಕಾಗಲಿಲ್ಲ. ರಾಷ್ಟ್ರೋತ್ಥಾನದಲ್ಲೇ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಸ್ಟಾರ್ಟ್ ಆಗಿತ್ತು. ಒಂದು ಸ್ವಲ್ಪ ನೋಡೋಣ ಅಂದ್ಬಿಟ್ಟು ನೋಡಿದೆ. ಅಲ್ಲಲ್ಲಿ ಇಲ್ಲಿ ಬುಕ್ ಸ್ಟಾಲ್ ಆಗಿರ್ಬೋದು, ಆಮೇಲೆ
ಆ ಕಡೆ ಮಾಡಲಿಲ್ಲ, ಫುಡ್ ಸ್ಟಾಲು ಇತ್ತು. ನಾನು ಬಜ್ಜಿ ಗಿಜ್ಜಿ ಎಲ್ಲ ಬಿಸಿ ಬಿಸಿ ಚೆನ್ನಾಗಿ ತಿಂದೆ. ಪಾನಿಪುರಿ, ಮಸಾಲೆ ದೋಸೆ ನನ್ನ ಮಗಂಗೆಲ್ಲನೂ ಕೊಡಿಸ್ದೆ. ಆದರೆ ಅದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಕೂತ್ಕೊಂಡು ನೋಡೋಣ ಅಂದರೆ ತುಂಬ ರಶ್ ಇತ್ತು, ಚೇರ್ಸ್ ಬೇರೆ ಇರಲಿಲ್ಲ. ಆಮೇಲೆ ತಿರ್ಗಾ ಚೇರ್ಸ್ ಎಲ್ಲ ತಂದರು. ಅಲ್ಲೇ ಒಂದು ಸೈಡಲ್ಲಿ ಕೂತ್ಕೊಂಡು ನೋಡ್ಕೋತಾ ಇದ್ದೋ. ನನ್ನ ಮಗ 8:15ಗೆ ಮಮ್ಮ ಅಂದಿದ್ರು, ಅದೇ ಸ್ಟಾರ್ಟ್ ಆಗಿದೆ. ಇಲ್ಲಿ ಡಿಲೇ ಆಗಿದ್ದರಿಂದ 9:15 ಆಯಿತು. ತುಂಬ ಡಿಲೇ ಆಯಿತು. ಅದಕ್ಕೋಸ್ಕರ ತಿನ್ಕೊಂಡು ಬೇರೆಯವ್ರ ಮಕ್ಕಳದು ಡ್ಯಾನ್ಸ್ ನೋಡ್ತಾ ಇದ್ದೋ ಕೂತ್ಕೊಂಡು. ತುಂಬ ಹಿಂದೆ ಇದ್ದು, ಆದರೆ ಟೈಮ್ ಆಗಿತ್ತಲ್ಲ, ಡಿಲೇ ಆಗಿತ್ತಲ್ಲ, ಖಾಲಿ ಇರೋದಂಗೆ ಮುಂದೆ ಯಾಕಂದರೆ ಮನ್ವಿತ್ ನೆಕ್ಸ್ಟ್ ಬಂದುಬಿಡುತ್ತೆ, ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮುಂದೆ ಬಂದು ಕೊನೆಗೂ ನನ್ನ ಮಗನ ಬಂತು. ಅದಕ್ಕೋಸ್ಕರ ನಾನು ಮುಂದೆನೇ ಹೋಗಿ ಕೂತ್ಕೊಂಡು ವಿಡಿಯೋ ಮಾಡಿದೆ. ನೋಡಿ ಯಾವ ರೀತಿ ಇರುತ್ತೆ ನನ್ನ ಮಗಂದು ಥರ್ಡ್ ಶ್ರವಣ ಅದು ಡ್ಯಾನ್ಸು ಅಂತ ಹೇಳಬೇಕು ನೀವು. ನನ್ನ ಮಗ ಹೇಳಿದ, ಅಮ್ಮ ನಾನು ಫ್ರೆಂಟೇ ನಿಂತ್ಕೋತೀನಿ, ಅಮ್ಮ ನೀನು ನೋಡಬೇಕು ಅಂತ. ಸರಿ ಆಯಿತು, ಯಾವ ರೀತಿ ಮಾಡ್ತೀಯೋ ನೋಡ್ತೀನಿ ಅಂತ ಹೇಳಿದೆ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ನನ್ನ ಮಗನ ಡ್ಯಾನ್ಸು. Let's now immerse ourselves in beautiful program inspired by ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಕಲಿ. ಆಹಾ, ಎಷ್ಟು ಸೊಗಸಾಗಿದೆ ಈ ವಚನ. ನಮ್ಮ ಸಮಾಜ ಸುಧಾರಕ ಬಸವಣ್ಣನವರು ಬರೆದಿರುವುದು ತುಂಬಾ ಸೊಗಸಾಗಿದೆ. ಹೌದಾ? ಹಾಗಿದ್ದರೆ ಮತ್ತೊಂದು ವಚನವನ್ನು ನೃತ್ಯ ರೂಪದಲ್ಲಿ ಸಂದು ಬರೋಣ. ಸರಿ.
ಥ್ಯಾಂಕ್ಸ್ ಮಾಡಿದ್ರು. ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.